My inspiration is MS Dhoni. He is the calmest at the most stressful times. ಮೊದಲ ಕಾಲದಲ್ಲಿ ಹೇಳ್ತಾ ಇದ್ರು ಎಲ್ಲಿ ಲಕ್ಷ್ಮಿ ಇದೆಯೋ ಅಲ್ಲಿ ಸರಸ್ವತಿ ಇಲ್ಲ. ಇವಾಗ ಏನಾಗಿದೆ, ಎಲ್ಲಿ ಸರಸ್ವತಿ ಇದೆಯೋ ಅಲ್ಲಿ ಹಣ ಇದೆ. ಯಾವ ನಿಯಮಗಳನ್ನು ನಾವು ದಾಟಬಾರದು? ವಾಟ್ ಆರ್ ದ ಥಂಬ್ ರೂಲ್ಸ್? ಈ ಮಾರ್ಕೆಟ್ ರಿಸರ್ಚ್ ಹೋದಾಗ ಕನ್ಫ್ಯೂಷನ್ ಆಗ್ತೀರಾ. ಅದು ತುಂಬಾನೇ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಮಾಡಬೇಕು. ಯಾಕಪ್ಪ ಸರ್ಕಾರ ಹತ್ರ ಹೋಗ್ಬೇಕು, ಯಾತಕ ಬಸ್ ಕಳ್ಕೋಬೇಕು, ನನ್ನ ಹತ್ರ ಇದ್ದದ್ದು 3,000 ರೂಪಾಯಿ ಇನ್ವೆಸ್ಟ್ಮೆಂಟ್, ಹೋಗ್ತೀಯಾ ಇಲ್ಲದ್ರೆ ನಾನು ಕಳಿಸ್ತೀನಿ, ಗೆಟ್ ಔಟ್ ಗೆಟ್ ಔಟ್ ಗೆಟ್ ಔಟ್ ಗೆಟ್ ಔಟ್ ಅಂದ್ರು. ನಮ್ಗೇನ್ ಮಾಡಕ್ ಆಗಲ್ವೋ ಅದನ್ನ ಧೈರ್ಯದಲ್ಲಿ ಹೇಳಿದೀವಿ, ಇದು ಆಗಲ್ಲ. ಸೊ ದ ವೆರಿ ಫಸ್ಟ್ ಕಂಪ್ಯೂಟರ್ ವಿ ಪರ್ಚೇಸ್ಡ್ ವಾಸ್ 1988. ಸೊ ಐ ಕ್ರಿಯೇಟೆಡ್ that time itself something known as supply chain management, or what we used to call as sales management. My partner called up and told me, Amar, Wipro people want to see you for CRM. Wipro everything has done the same thing and packaged it. Like that curiosity must come into people, not for the sake of competing, but for the pace of being informed. Nutrition antare, underprivileged antare, nutritious anta tinno. Hey, adu cholesterol tinbeda, hauda? Okay. Learn to learn, learn to teach, teach to learn. I'm not a boss anymore, I'm only a mentor. ನಮಸ್ಕಾರ, ಮನಿ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಗೆದ್ದವರು, ಸಾಧನೆಗೈದವರು, ಅವರ ಜೀವನದಲ್ಲಿ ಕಲಿತ ಪಾಠವನ್ನ ಜನಸಾಮಾನ್ಯರಿಗೆ ತಲುಪಿಸೋ ವೇದಿಕೆ ಇದಾಗಿದೆ. ಅನೇಕ ಮಹನೀಯರನ್ನ ನಿಮ್ಮ ಮುಂದೆ ನಾವು ತಂದಿದ್ದೀವಿ, ಅವರ ಜೀವನವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಇವತ್ತಿನ ನಮ್ಮ ಅತಿಥಿ ತುಂಬಾನೇ ವಿಶೇಷ. ಯಾಕೆ ಅಂತ ಅಂದ್ರೆ, ಇವರು ಒಬ್ಬ ಆಂಟ್ರಪ್ರನರ್, ಅನೇಕ ಬಿಸ್ನೆಸ್ಗಳನ್ನ ಆರಂಭಿಸಿದ್ದಾರೆ. ಎಲ್ಲರೂ ಗಿಫ್ಟ್ ಮಾಡೋದಕ್ಕೆ ಅಂತ ಪ್ರೀಮಿಯಂ ಆಗಿ ನಾನು ಕೊಟ್ರೆ ಇಂಥ ಗಿಫ್ಟೇ ಕೊಡಬೇಕು ಅಂತ ಚಾಕ್ಲೇಟ್ ಜಂಕ್ಷನ್ನ ಕಡೆಗೆ ಹುಡುಕೊಂಡು ಹೋಗ್ತೀರಿ. ಅದರ ಸೂತ್ರಧಾರ ಇವರು. ಇವರೊಬ್ಬ ನ್ಯೂಟ್ರಿಷನಿಸ್ಟ್. ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದ ಮಕ್ಕಳಿಗೆ ಅಥವಾ ಅನೇಕರಿಗೆ ಆ ಪೌಷ್ಟಿಕತೆಯನ್ನು ತಲುಪಿಸೋದಕ್ಕಂತಾನೆ ಒಂದು ಫಾರ್ಮುಲಾ, ಅನೇಕ ಫಾರ್ಮುಲಾಗಳನ್ನು ರೆಡಿ ಮಾಡಿರುವಂತಹ ನ್ಯೂಟ್ರಿಷನಿಸ್ಟ್. ಒಂದು ಗ್ರಾಫಿಕ್ ನಾವೆಲ್ ಅನ್ನು ಆಚೆ ತಂದಿದ್ದಾರೆ, ಲಿಯೋ ಅಂಡ್ ಕ್ಯಾಪ್ಟ್ರಿ. ಅನೇಕರು ನೀವು ಗಮನಿಸಿಯೇ ಇರ್ತೀರಿ. ಹೀಗೆ ಬಹುಮುಖ ಪ್ರತಿಭೆ. ಅವಕಾಶಗಳು ಅವರನ್ನ ಹುಡುಕೊಂಡು ಬಂದಿದ್ದಲ್ಲ, ಇವರೇ ಅನೇಕ ಅವಕಾಶಗಳನ್ನ ಸೃಷ್ಟಿಸಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಇವರ ಹೆಸರು ಮೈಸೂರು ಲಕ್ಷ್ಮಣ್ ಅಮರ್ನಾಥ್. ಇಷ್ಟೆಲ್ಲ ಹೇಳಿದ ಮೇಲೆ ಬಹುಶಃ ಅಮೇಜಿಂಗ್ ಅಮರ್ನಾಥ್ ಅಂತ ಇವರನ್ನ ನಾವು ಕರಿಬೇಕು ಅಂತ ಅನಿಸುತ್ತೆ. ಅವರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತುಂಬಾನೇ ಖುಷಿ ಆಗೋದೇನಪ್ಪಾ ಅಂತಂದ್ರೆ, ಅನೇಕ ಅವಕಾಶಗಳನ್ನು ನೀವೇ ಸೃಷ್ಟಿ ಮಾಡ್ಕೊಂಡಿದ್ದೀರಿ. 13ನೇ ವಯಸ್ಸಿಗೆ ದುಡಿಯೋದನ್ನ ಆರಂಭಿಸಿದ್ರಿ, ಇಂಟೀರಿಯರ್ ಡಿಸೈನರ್ ಆದ್ರಿ, ಗ್ರಾಫಿಕ್ ನಾವೆಲ್ ಬರೆದ್ರಿ, ಜೊತೆಗೆ ಚಾಕ್ಲೇಟ್ ನಲ್ಲಿ 30 ಟ್ರೇಡ್ ಮಾರ್ಕ್. ಬಹುಶಃ ಅನೇಕರು ಈ ಬಗ್ಗೆ ಸ್ಟಡಿ ಮಾಡ್ತಾ ಅವ್ರ ಜೀವನ ಕಳಿಬಹುದೇನೋ. ಹೇಗೆ ಆರಂಭ ಆಯ್ತಿದೆಲ್ಲ? ದುಡಿಬೇಕು ವಾಸ್ ಮೈ ಇಂಟೆನ್ಷನ್. ಓಕೆ. ದೇರ್ ಲಾಟ್ ಆಫ್ ರೀಸನ್ಸ್ ಫಾರ್ ಇಟ್. ತುಂಬಾನೇ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅವಾಗ. ದೊಡ್ಡ ಫ್ಯಾಮಿಲಿನಲ್ಲಿ ಬಂದ್ರೂ ಚಾಲೆಂಜಸ್ ಜಾಸ್ತಿ ಇತ್ತು, ಅದು ಬೇರೆ ಕತೆ ಬಿಡಿ. ಆದರೆ ಏನಾಯಿತು ಅಂದರೆ, ಐ ವಾಂಟೆಡ್ ಟು, ನಾನೇ ನನ್ನ ಕಾಲ ಮೇಲೆ ನಿಂತ್ಕೋಬೇಕು. ಯಾರ ಮಾತು ನಾನು ಕೇಳಬಾರ್ದು, ಯಾರ ಮಾತಿಗೂ ನಾನು ಬರಬಾರ್ದು. ಓಕೆ. ಯಾವಾಗ ಇದೊಂದು ಪ್ರಚಾರ ನಮಗೆ ಬರುತ್ತೋ ಆವಾಗ ನೀವೇ ಒಂದು ರೀತಿ ಹೆಂಗಾಗದೆ ಅಂದರೆ, ನೀವು ದುಡಿಬೇಕು. ಎಜುಕೇಷನಲ್ಲಿ ನನಗೆ ಇಷ್ಟ ಇರಲಿಲ್ಲ, ಬಿಕಾಸ್ ಎಜುಕೇಷನ್ನಲ್ಲಿ ನಾನು ಸ್ವಲ್ಪ ಸೋಂಬೇರಿನೇ. ಸೊ ಈ ಪ್ರಕಾರದಲ್ಲಿ ಇಟ್ ಬಿಕಮ್ ಈಸಿ ಫಾರ್ ಮಿ ಟು ಎಂಟರ್ ಇನ್ ಟು ಎನಿ ಬಿಸ್ನೆಸ್ಸಸ್. ನಾನೇನು ಅಂದ್ಕೊಂಡೆ ಆವಾಗ, ಇಫ್ I do business with people, or whatever business I do, I must only have a quality in my mind, no matter of the price. Ivaga, with the journey of whatever you have told me, yes, I have managed to do that. But when my wife wanted to make the chocolates, first ನಾನು ಮಾತಾಡಿದ ಏನು ಅಂದರೆ, ನಿನಗೆ ಏನೇ ಕಸ್ಟಮರ್ ಬೆಲೆ ಕೊಡಲಿ, ಓಕೆ, ನೀವು ಮಾತ್ರ ನೀವು ಕ್ವಾಲಿಟಿ ಬಂದು 1. ಆಮೇಲೆ ನೀವು ಕ್ವಾಲಿಟಿನ ಇಂಪ್ರೂವ್ ಮಾಡಿದರೆ ಕಸ್ಟಮರ್ ಹೇಳಬೇಕಾದ್ರೂ ಹೇಳ್ಬೋದು, ಎಲ್ಲರೂ ಬಿಡ್ಬೋದು. ಅದಕ್ಕೆ ಮಾತ್ರ ನೀವು ದುಃಖ ಪಡಬಾರ್ದು. ಓಕೆ. ಇದನ್ನು ನೀವು ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಬಿಸ್ನೆಸ್ ಬರುತ್ತೆ, ಆಟೋಮೆಟಿಕ್ಕಾಗಿ ನೀವು ಇಂಪ್ರೂವ್ ಮಾಡ್ಬೋದು. ಇವತ್ತು ಚಾಕ್ಲೇಟ್ ಜಂಕ್ಷನ್ ಬಂದು 22 ವರ್ಷ ಆಗಿದೆ. 22 ವರ್ಷದಲ್ಲಿ ನಾವು ಒಂದು ಇದು ಇಟ್ಕೊಂಡಿದ್ದೀವಿ, ಏನೋ ಒಂದು ಗುಡ್ ವಿಲ್ ಡೆವಲಪ್ ಮಾಡಿದ್ದೀವಿ. ಪೀಪಲ್ ನೋ ಅಸ್, ದೇ ರೆಸ್ಪೆಕ್ಟ್ ಅಸ್. ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್, ಐ ಆಮ್ ನಾಟ್ ಆ್ಯಕ್ಚುಲಿ ದಿ ಪರ್ಸನ್ who makes the chocolates. My wife, she is the chocolatier. And she is an evolved chocolatier all by herself. She started making it for me to eat first. Nanana first dinake anta kott madmele, then she evolved and evolved and evolved. Yavag evolution aayte avagto she is in a position to make about 450 varieties of chocolates. Adralli ಏನು ಮಾಡಿದೆ, ಸ್ವಲ್ಪ ವೆರೈಟೀಸ್ಗೆಲ್ಲ ಒಂದೊಂದು ಬ್ರ್ಯಾಂಡ್ ಕೊಡಕ್ಕೆ ಶುರು ಮಾಡಿದೆ ನಾನು. ನನಗೆ ತುಂಬಾನೇ ರಿಮಾರ್ಕಬಲ್ ಅಂತ ಅನಿಸಿದ್ದು ಸರ್, ನಮ್ಮ ಹತ್ರ ಏನಿದೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂಥ ಒಂದು ಎಕ್ಸ್ಪ್ಯಾನ್ಷನಿಸ್ಟ್ ಮೈಂಡ್ ಸೆಟ್ ನಿಮ್ಮಲ್ಲಿ ಇದ್ದಿದ್ದು. ನೀವು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಅದನ್ನ ಸೇಲ್ಸಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂಡ್ರಿ.
ಮೇಡಮ್ ಅವರು ನಿಮಗೆ ತಿನ್ನೋದಕ್ಕಂತ ಮಾಡಿಕೊಟ್ಟಿದ್ದ ಚಾಕ್ಲೇಟನ್ನು ಬಿಸ್ನೆಸ್ ರೂಪದಲ್ಲಿ ತಂದರೆ ಅದಕ್ಕೆ ಟ್ರೇಡ್ ಮಾರ್ಕ್ ಅನ್ನೋ ಒಂದು ಚೌಕಟ್ಟನ್ನು ಕೊಟ್ರಿ. ಆ್ಯಂಡ್ ಮೆನಿ ಬಿಸ್ನೆಸಸ್ ಫಾರ್ ದ ಫ್ಯಾಕ್ಟ್ ನೀವು ಸ್ಟಾರ್ಟ್ ಮಾಡಿದ್ದೀರಿ, ಯು ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ದ್ಯಾಟ್, ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಿದ್ದೀರಿ. ಇದನ್ನ ಮಾಡಬೇಕು ಅಂತ ಅಂದರೆ ವಾಟ್ ಆರ್ ದ ಬೇಸಿಕ್ಸ್ ಎನಿ ಕಾಮನ್ ಮ್ಯಾನ್ ಶುಡ್ ಹ್ಯಾವ್ ಆರ್ ಎನಿ ಬಡಿಂಗ್ ಆಂಟರ್ಪ್ರನರ್ ಶುಡ್ ಹ್ಯಾವ್? ಒಬ್ಬ ಏನೋ ಒಂದು ಉದ್ದಿಮೆ ಆರಂಭಿಸಬೇಕು ಅನ್ನೋದಾದ್ರೆ ಹೇಗೆ ಅಟ್ಲೀಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು, ನನಗಿದು ಸಾಧ್ಯನಾ? ಎರಡು ರೀತಿಯಲ್ಲಿದೆ. ಒಂದು ಬಂದು ಮಾರ್ಕೆಟ್ ರಿಸರ್ಚ್ ಮಾಡಿಕೊಂಡು ಶುರು ಮಾಡ್ಬೋದು, ಇಲ್ಲದ್ರೆ ಗಟ್ ಫೀಲಿಂಗ್ ಇಟ್ಕೊಂಡು ಶುರು ಮಾಡಬೇಕು. ಈ ಮಾರ್ಕೆಟ್ ರಿಸರ್ಚ್ ಹೋದಾಗ ಕನ್ಫ್ಯೂಷನ್ ಆಗ್ತೀರ, ಅದು ತುಂಬಾ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಮಾಡಬೇಕು. ಗಟ್ ಫೀಲ್ಡಲ್ಲಿ ಹೋಗಿ. ಆದರೆ ಇದರಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ನೇಮ್ ನೀವು ಸೆಲೆಕ್ಟ್ ಮಾಡಬೇಕು. ಅದೇನೇ ಪ್ರಾಡಕ್ಟ್ ಇಟ್ಕೊಳ್ಳಿ, ಪರ್ಕೆ ಗುಡ್ಸೋ ಪರ್ಕೆಗೆ ನೀವು ಒಂದು ಕವರಲ್ಲಿ ಹಾಕಿದ್ರು ಒಂದು ಇದು ಹೆಸರಿದ್ದರೆ ಇಟ್ ಕ್ಯಾಚಸ್ ಮೊಮೆಂಟಮ್. ಓಕೆ, ಅದೇ ರೀತಿಯಲ್ಲಿ ಏನೇ ನೀವು ಮಾಡಿದ್ರು ಒಂದು ಸ್ಮಾಲ್ ಬ್ರ್ಯಾಂಡ್ ಬೇಕಾದರೆ ನಿಮ್ಮ ಹೆಸರೇ ಹಿಡಿಯೋದಕ್ಕೆ ಪರವಾಗಿಲ್ಲ, ಏನು ಯೋಚನೆ ಇಲ್ಲ. ಫಸ್ಟ್ ಅದು. ಸೆಕೆಂಡ್ ಆಗಿ ನೀವೇನು ಮಾಡಬೇಕು ಅಂದರೆ ಲೀಗಲ್ ಆಗಿ ಏನೇನು ಬೇಕೋ. ಓಕೆ, ಇವಾಗ ಫುಡ್ ಬಿಸ್ನೆಸ್ ಅಂದರೆ FSSAI ಲೈಸೆನ್ಸ್ ಬೇಕು, GST ಸರ್ಟಿಫಿಕೇಷನ್ ಬೇಕು. ಇವೆಲ್ಲನೂ ಭಯ ಪಡ್ತೀವಿ, ಯಾಕಪ್ಪ ಸರ್ಕಾರ ಹತ್ರ ಹೋಗಬೇಕು, ಯಾತಕ ಬಸ್ತಿಗೆ ಹಾಕೋಬೇಕು, ಬಿಕಾಸ್ ನಾವು ಸಣ್ಣದಾಗಿ ಶುರು ಮಾಡಿದ್ದೀವಿ, ನನ್ನ ಹತ್ರ ಇಷ್ಟೇ ದುಡ್ಡಿರೋದು. ಅದಕ್ಕೊಂದು ವಿಚಾರ ನಾನು ಹೇಳ್ತೀನಿ. ಇವಾಗ ಯಾವಾಗ ನಾನು ಬಿಸ್ನೆಸ್ ಶುರು ಮಾಡಿದ್ನೋ ನನ್ನ ಹತ್ರ ಇದ್ದದ್ದು 3,000 ರೂಪಾಯಿ ಇನ್ವೆಸ್ಟ್ಮೆಂಟ್. ಓಕೆ, ಇಂಟೀರಿಯರ್ಸ್ ಬಿಸ್ನೆಸ್ ಶುರು ಮಾಡಬೇಕಾದ್ರೆ 3,000 ರೂಪಾಯಿ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇತ್ತು. 2,000 ನನ್ನ ಹೆಂಡತಿಯಿಂದ ಬಂತು. ಅಂದರೆ ಹೆಂಡತಿಯಿಂದ ಬಂತು ಅಂದರೆ ನನ್ನ ಮದುವೆನಲ್ಲಿ ಗಿಫ್ಟ್ಸು 1,000 ರೂಪಾಯಿ ಹೋಗಿದ್ದೆ. ನಮ್ಮ ಅಜ್ಜಿ ಹತ್ರ ಹೇಳಿದೆ, ನನಗೆ 1,000 ರೂಪಾಯಿ ಕೊಡು ನೀನು. ಬೇಕಾದರೆ ನಾನು 10,000 ಕೇಳಿದ್ರು ಕೊಡ್ತಿದ್ರು, ಬಿಕಾಸ್ ಐ ವಾಸ್ ಅ ಫೇವ್ರೆಟ್. ಐ ಸೆಡ್ ಓನ್ಲಿ 1,000, ನಾನು ಇದನ್ನು ನಿನಗೆ ವಾಪಸ್ ಕೊಡಲ್ಲ. ಓಕೆ, ಈ 3,000 ನನ್ನ ಹತ್ರ ಇತ್ತು. ನಾನು ಸೇಲ್ಸ್ ಟ್ಯಾಕ್ಸ್ ಆಫೀಸ್ಗೆ ಹೋದಾಗ ಡೋರ್ ನೋಡಿದೆ, ಒಳಗೋಗ್ಬೇಕಾ ಬೇಡವ ಅಂತ ಸ್ವಲ್ಪ ವಿಚಾರ ಆಯಿತು ನನಗೆ. ಆವಾಗೆಲ್ಲ ಅಬೌಟ್ 24 ಇಯರ್ಸ್ ಅಲ್ವಾ ಏಜು. ಆದರೆ ಭಯ ಜಾಸ್ತಿ. ಸರ್ಕಾರ ಅಂದ್ರೇ ಭಯ. ಅಲ್ಲಿ ಏನೋ ಯಾರು ಬೈ ನೇಮ್ ಮಿಸ್ಟರ್ ರೆಡ್ಡಿ ಬಂದು CTO ಆಗಿದ್ದರು. ಅವ್ರು ಇದ್ಕೊಂಡು 3,000 ಕ್ಯಾಪಿಟಲ್ನಲ್ಲಿ ನೀನು ಬಿಸ್ನೆಸ್ ಶುರು ಮಾಡೋಕ್ಕಾಗಲ್ಲ, ACTಗೆ ಹೋಗಂದರು. ನಾನು ಇಲ್ಲ ಸರ್, ನಾನು ACTಗೆ ಹೋಗಲ್ಲ, ಅಲ್ಲಿ ನೀವು 75,000 ರೂಪಾಯಿ ಟರ್ನ್ ಓವರ್ವರೆಗೂ ACTನಲ್ಲಿ ಇರ್ತೀರಾ ಆವಾಗ ಟೈಮ್ನಲ್ಲಿ, ಅದರ ಮೇಲಾದರೆ CTO ಹೋಗಬೇಕು, ದಟ್ ಇಸ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ನಾನು 75,000 ಮೇಲೆ ಜಾಸ್ತಿ ಮಾಡ್ತೀನಿ. ಹೆಂಗಾಯ ಮಾಡ್ತೀನಿ ನೀನು? 3,000 ಇದೆ ನನ್ನ ಹತ್ರ. ಸರ್ ಮಾಡ್ತೀನಿ ಸರ್, ನನ್ನ ತಲೆ ಯೂಸ್ ಮಾಡ್ತೀನಿ. ಸರಿ, 1,000 ರೂಪಾಯಿ ಕೊಡು. ಯಾತಕ್ಕೆ? ಡಿಪಾಸಿಟು. ಸರ್ ನಾನು ಎದುರು ಇರೋದೇ 3,000, ನಾನು ಹೇಗಪ್ಪ ನೀವು 1,000 ಕೊಡ್ತೀನಿ, ಕೊಡು. ಸರ್ ನಿಮಗೆ ಅಂತ ಹೇಳಿದೆ, ಹೋಗ್ತೀಯಾ ಇಲ್ಲದ್ರೆ ನಾನು ಕಳಿಸ್ತೀನಿ, ಗೆಟ್ ಔಟ್ ಅಂದರು. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನಾನು ಯಾವಾಗ ಅಲ್ಲಿಂದ ಹೋಗಬೇಕು ಅಂತ ಇರ್ತೀನೋ ಹೊರತು ಆಚೆ ಬಂದೆ. 1 ವರ್ಷ ಆಯಿತು. 1 ವರ್ಷ ಆದಮೇಲೆ ನಾನು ಪ್ರತಿ ತಿಂಗಳೂ ರಿಟರ್ನ್ಸ್ ಫೈಲ್ ಮಾಡಬೇಕು. ನಾನು ಹುಡುಗನ ಹತ್ರ ಕಳಿಸ್ತಾ ಇದ್ದೆ, ಅವ್ರು ಚಾಪ ಹಾಕ್ಬಿಟ್ಟು ಯಾರೋ ಚಾಪ ಆಗಿ ಅಕ್ನಾಲಜ್ಮೆಂಟ್ ಕೊಟ್ಬಿಟ್ಟು ಕಳಿಸ್ತಾಯಿದ್ರು. ಅಸೆಸ್ಮೆಂಟ್ಗೆ ಅವರು ನಾನೇ ಬರಬೇಕು ಅಂತ ಹೇಳಿದರು. ಹೋದೆ ನಾನು. ಅಷ್ಟರಲ್ಲಿ ಅಬೌಟ್ 2.25 ಲಕ್ಷ ರೂಪಾಯಿ ಟರ್ನ್ ಓವರ್ ಮಾಡಿದ್ದೆ ಆ ವರ್ಷದಲ್ಲಿ. ನೀವು ಈ ಬೆಸ್ಟ್ ಇನ್ ಕ್ಲಾಸ್ ಕ್ವಾಲಿಟಿಯನ್ನು ಕೊಡೋದಕ್ಕೆ ಅಂತ ನಿರ್ಧಾರ ತಗೊಂಡಾಗ ಕಷ್ಟ ಆಗಲಿಲ್ವಾ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಯಾಕೆ ಅಂದರೆ ನೀವೀಗ ಹೇಳಿದ್ರಿ ಚಾಕ್ಲೇಟ್ನ ತಯಾರು ಮಾಡೋದಕ್ಕೆ ಬೆಲ್ಜಿಯಮಿಂದ ಒಂದು ಮಷಿನ್ ತರಿಸ್ಕೊಂಡಿದ್ದು, ನೆದರ್ಲ್ಯಾಂಡ್ಸಿಂದ ಒಬ್ಬರು ಬಂದು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಹೋಗಿದ್ದು, ಈ ಥರದಲ್ಲ, ಜೋಸ್ ಆಟರ್ ಅವರು ಬಂದು ಟ್ರೈನಿಂಗ್ ಕೊಟ್ಟು ಹೋಗಿದ್ದು, ಇದನ್ನೆಲ್ಲ ನೋಡುವಾಗ ನಿಮ್ಮ ಕಮಿಟ್ಮೆಂಟ್ ಗೊತ್ತಾಗುತ್ತೆ. ಇನಿಷಿಯಲ್ ಡೇಸಲ್ಲಿ ಆ ಕಮಿಟ್ಮೆಂಟನ್ನು ಫುಲ್ಫಿಲ್ ಮಾಡೋದಕ್ಕೆ ಯಾವ ನಿಯಮಗಳನ್ನು ನಾವು ದಾಟಬಾರ್ದು? ವಾಟ್ ಆರ್ ದ ಥಂಬ್ ರೂಲ್ಸ್? ಒಂದೇನೆಂದರೆ ಸರ್, ಏನೇ ಆಗಲಿ 22 ವರ್ಷದಲ್ಲಿ 99.9% ನಾವು ಯಾವತ್ತು ಡೆಲಿವರಿ ಕಮಿಟ್ಮೆಂಟ್ ಕೊಟ್ಟಿದ್ದೀವೋ ಅದನ್ನು ಕೊಟ್ಟಿದ್ದೀವಿ. ಓಕೆ, ದಟ್ಸ್ ದ ಬೆಸ್ಟ್ ರೆಕಾರ್ಡ್ ವಿ ಹ್ಯಾವ್ ಎವರ್ ಗಾಟ್. ಸೆಕೆಂಡರಿ, ನಮ್ಗೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿದ್ದೀವಿ. ನಮಗೇನು ಮಾಡೋಕ್ಕಾಗಲ್ವೋ ಅದನ್ನು ಧೈರ್ಯದಲ್ಲಿ ಹೇಳಿದ್ದೀವಿ, ಇದಾಗಲ್ಲ. ಓಕೆ, ಇನ್ನೊಂದೇನು ಅಂದರೆ ನನಗಿರೋ ನಾಲೆಡ್ಜ್ ಇವತ್ತು ಇವಾಲ್ವ್ ಆಗ್ತಾನೇ ಇದೆ. ಓಕೆ, ಜಸ್ಟ್ ಲೈಕ್ ವರ್ಷನ್ 1, ವರ್ಷನ್ 1.1, 1.2, 1.5 ಅದು ಆಗ್ತಾನೆ ಇರುತ್ತೆ. ಎವ್ರಿ ಟೈಮ್ ಆ ವರ್ಷನ್ ಆದಾಗ ದೇ ನಾಟ್ ಗೋಟ್ ಆಸ್ಕ್ ಯು ಫಾರ್ ಮೋರ್ ಮನಿ. ಸಮ್ಟೈಮ್ಸ್ ಫ್ರೀ ಡೌನ್ಲೋಡು ಕೊಡ್ತಾರೆ. ಅದೇ ರೀತಿಯಲ್ಲಿ ನಾವು ಇಟ್ಕೊಂಡ್ರೆ ವಿ ವಿಲ್ ಬಿ ಇನ್ ಅ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವಿಲ್ ಲರ್ನ್. ದ ಸೆಕೆಂಡ್ ಪಾಯಿಂಟ್ ವಾಟ್ ಯು ನೀಡ್ ಇಸ್ ಸಾಧನೆ. ನೀವೇನೇ ಆಗಲಿ, ಇವಾಗ ನಾನು ಹೆಂಡತಿಗೆ ಚಾಕ್ಲೇಟ್ ಮಾಡಬೇಕಾದ್ರೆ she can also make cakes, but we are not that much into cakes like we are into chocolates.
ಯಾಕೆಂದರೆ ಐ ಸೆಡ್ ಯು ವಿಲ್ ಈಟ್, ಯು ವಿಲ್ ಬ್ರೀತ್, ಓಕೆ, ಯು ವಿಲ್ ಸ್ಲೀಪ್ ಚಾಕ್ಲೇಟ್ಸ್. ನಿಮ್ಮ ಅವಕಾಶಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಒಂದು ಒಂದು ರೀತಿಯಾದ ಟೆಕ್ ಸ್ಯಾವಿ ಅಥವಾ ತೀರಾ ಔಟ್ಸ್ಟ್ಯಾಂಡಿಂಗ್ ಅಪ್ರೋಚ್ ಅನ್ನೋದನ್ನ ಕೊಡ್ತಾ ಬಂದಿದ್ದೀರಿ, ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಟಚ್ ಅದಕ್ಕೆ. ಫಾರ್ ಎಕ್ಸಾಂಪಲ್, ನಿಮ್ಮ ಬಿಸ್ನೆಸ್ಗೆ ನೀವು ಕೊಟ್ಟ ಕಂಪ್ಯೂಟರೈಸೇಷನ್ ಟಚ್, ಲೈಕ್ ಮೇಲ್ ಅಂತೆ, ವೆಬ್ಸೈಟ್ ಅಂತೆ, ದಟ್ ಟು ಇನ್ ದ ಅರ್ಲಿ 90s, ಇದೆಲ್ಲವೂ ಯಾಕೆ ನಿಮಗೆ ಇದು ರಿಲೆವೆಂಟ್ ಅಂತ ನಿಮಗೆ ಅನಿಸಿದ್ದು ಯಾಕೆ? ಆರ್ ನೀವು ಪ್ರತಿ ಹೆಜ್ಜೆನಲ್ಲೂ ಯು ಟ್ರೈ ಟು ಬ್ರಿಂಗ್ ಇನ್ ದೋಸ್ ಎಕ್ಸ್ಟ್ರಾ ಫೀಚರ್ಸ್, ಅಥವಾ ಹೇಗೆ ನಿಮ್ಮ ಅಪ್ರೋಚ್ ಹೇಗಿರುತ್ತೆ? First and foremost, technology. I recognized way back in 1985. Okay. I recognized technology is going to play a very vital, important role. And we need to streamline our operations, okay? Because we can't depend upon too many people working for us. Okay. We need to have a... So the very first computer we purchased was in 1988. Okay. An XT40 ಅಂದ್ಬಿಟ್ಟು 40 MB the hard disk. ಆ ಹಾರ್ಡ್ ಡಿಸ್ಕ್ ಸೈಜ್ ನೋಡಿದರೆ ಭಾರ ಬಂದು 1.5 kg. 40 MB. Wow. Within 2 months, 80 MB came. 80 MB. Okay. So from XT it became 80. And 80 came into 120. Okay. 120 MB hard disk. ಇವಾಗ 120 MB ಕೇಳ ಇಲ್ಲ, 120 gigabytes ಇಲ್ಲ, ಇವಾಗ terabytes ಇವಾಗ. No, I'm just telling you, that's the way things have evolved. So I created that time itself something known as supply chain management, or what we used to call it as sales management. ಈ ಸೇಲ್ಸ್ ಮ್ಯಾನೇಜ್ಮೆಂಟ್ ಇಸ್ ಟುಡೇ ನೋನ್ as supply chain management. ಎಲ್ಲೋ ಒಂದು ಡಾಕ್ಯುಮೆಂಟ್ ಬಿದ್ದಿದೆ, ಐ ಮಸ್ಟ್ ಗೆಟ್ ಇಟ್. I used my complete skills of architectural skills of creating a platform at that time. So ತುಂಬ ವರ್ಷದ ಆದಮೇಲೆ, I think in the year 2000 or something, my partner called up and told me, Amar, Wipro people want to see you for CRM. I said, what for? They got everything with us. He said, meet them, no, what's the problem? ಮೀಟ್ ಮಾಡಿದೆ. ಎಲ್ಲದಕ್ಕೂ ಅವರು ಹೇಳಿದ್ದೆಲ್ಲ ಒಂದೊಂದಕ್ಕೆ ಮಾಡ್ತಾ ಬಂದೆ, ತೋರಿಸ್ತಾ ಬಂದೆ ನಾನು. ಇಟ್ ವಾಸ್ ಸ್ಮಾಲ್ ಪ್ರೋಗ್ರಾಮ್ಸ್. ಅವ್ರು ಇಟ್ಕೊಂಡು ಇಷ್ಟ ಸೆಟ್, ಸರ್ ವೈ ಯು ಡಿಂಟ್ ಪ್ಯಾಕೇಜ್ ಇಟ್ ಅಂದ ನನ್ನನ್ನು. ಸರ್ ವಾಟ್ ಯು ಮೀನ್ ಬೈ ಪ್ಯಾಕೇಜಿಂಗ್ ಇಟ್? ಸರ್ ಸಜಾ ಇದು ವಿಪ್ರೋ ಎವ್ರಿಥಿಂಗ್ ಹಸ್ ಡನ್ ದ ಸೇಮ್ ಥಿಂಗ್ ಅಂಡ್ ಪ್ಯಾಕೇಜ್ಡ್ ಇಟ್. ನೀವು ಪ್ಯಾಕೇಜ್ ಮಾಡಿದರೆ ಇಡ್ ಹ್ಯಾವ್ ಬಿನ್ ಎನ್ ದಿಸ್ ಥಿಂಗ್. ಬಟ್ ವಿ ವರ್ ಇಂಟು ಆಕ್ಸೆಸರೀಸ್ ಬಿಸ್ನೆಸ್. ನಮ್ಮ ಬಿಸ್ನೆಸ್ ನಾವು ಮೈಂಡ್ ಮಾಡ್ತಾ ಇದ್ವಿ. Never thought that we can do something like that because it was beyond us to think. Therefore, even in case you start earning very early in the month, this thing, you need to get yourself self-educated, which is important. You must keep on looking at things and you must study what's actually happening. Even if a bird flies from right to left, you must wonder why is the bird flying from right to left. If it flies from left to right, you should really wonder why it's flying left to right. There may be an answer for it. So therefore, until unless you create the curiosity in your own self, it is difficult. ಆವಾಗ ದೆನ್ ಇಟ್ ಬಿಕಮ್ಸ್ ಈಸಿಯರ್. ಸೊ ನನಗೇನು ಮಾಡ್ತೀನಿ ಅಂದರೆ, ನಾನು ಇವಾಗ ನಾವು ಯು ಆರ್ ಇಂಟರ್ವ್ಯೂಯಿಂಗ್ ಮೀ, ಮೈ ಮೈಂಡ್ ಈಸ್ ವರ್ಕಿಂಗ್ ಇನ್ ಹೌ ವಾಟ್ ಮೇಕ್ಸ್ ಯು ಥಿಂಕ್ ಆಸ್ ಅ ಟಿಕ್ ಆಸ್ ಅ ಜರ್ನಲಿಸ್ಟ್. ಓಕೆ, ನೌ ಐ ವಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಜರ್ನಲಿಸಮ್, ಹೌ ಯು ಆರ್ ಇನ್ ಅ ಸೋ ಕಾಮ್ ಟು ಆಸ್ಕ್ ಮಿ ಕ್ವೆಶನ್ಸ್, ಹೌ ಮಚ್ ಆಫ್ ರಿಸರ್ಚ್ ಹ್ಯಾವ್ ಯು ಕ್ಯಾರಿಡ್ ಔಟ್ ಆಫ್ ಮೀ and how do you do it so naturally. This will be always think that curiosity must come into people, not for the sake of competing, but for the pace of being informed. Okay, so we have to inform us at every stage. You like it or not, you have to keep yourself informed. Newspapers, and even ಈ ಕಾಲದಲ್ಲಿ you got so much of information, what we call the WhatsApp universities, to LinkedIn universities, to Facebook universities are there to teach you, but you must be in a position to identify what is right, what is correct, and what is sensible. ಇಷ್ಟೆಲ್ಲದರ ನಡುವೆ ಈ ನ್ಯೂಟ್ರಿಷನ್ ಅನ್ನೋದು ಹೇಗೆ ನಿಮ್ಮ ಲೈಫಿಗೆ ಎಂಟ್ರಿ ಪಡ್ಕೊಳ್ತು? ಸರ್ಕಾರ ನಿಮ್ಮನ್ನ ಬಂದು ಮಾತಾಡುತ್ತೆ, ಈ ಥರ ಅಪೌಷ್ಟಿಕತೆ ಇದೆ, ಇದನ್ನು ನಾವು ಹೇಗಾದ್ರೂ ಮಾಡಿ ಟ್ಯಾಕಲ್ ಮಾಡಬೇಕು ಅಂತ. ನೀವು ಒಬ್ಬ ಇಂಟೀರಿಯರ್ ಡಿಸೈನರ್ ಆಗಿದ್ರಿ, ಟೆಕ್ ಸ್ಯಾವಿ ಇದ್ರಿ, ಚಾಕ್ಲೇಟ್ಸ್ ಬಗ್ಗೆ ಎಲ್ಲವನ್ನು ಮಾಡ್ತಾ ಇದ್ರಿ. ಸೊ ವೇರ್ ಡಿಡ್ ದಿ ನ್ಯೂಟ್ರಿಷನ್ ಕಮ್ ಇನ್? ಅಂದರೆ ನಿಮಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತಾ, ಅಥವಾ ಹೋಗ್ತಾ ಹೋಗ್ತಾ ನೀವು ಕಲ್ತ್ಕೊಂಡಿದ್ದ? ಹೌ ವಾಸ್ ಇಟ್? ಸ್ವಲ್ಪ ಜನ ಬಂದರು ನನ್ನ ಹತ್ರ, ಸೇಡ್ ಮಿಸ್ಟರ್ ಅಮರ್ನಾಥ್, we want to develop a chocolate for the benefit of the underprivileged children with chocolate as a delivery mechanism. ನೀವು ಚಾಕ್ಲೇಟ್ ಮಾಡಿಕೊಡ್ತೀರಾ? ಅಗ್ರೀಡ್, ಮಾಡ್ಕೊಡೋಣ. ಅದಕ್ಕೇನಂತ ಸ್ವಲ್ಪ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಹಾಕಿಬಿಟ್ಟು, ಚಾಕ್ಲೇಟ್ಸ್ ಆರ್ ಫ್ಯಾಟಿ, ಕಾರ್ಬೋಹೈಡ್ರೇಟ್ ಹಾಕಿಬಿಟ್ಟು ನಾನು ಸ್ಯಾಂಪಲ್ಸ್ ಕೊಟ್ವಿ. ಪೀಪಲ್ ಲೈಕ್ ಇಟ್ ವೆರಿ ಮಚ್. ಇಲ್ಲಿ ಮೈ ಕ್ಯೂರಿಯಾಸಿಟಿ ಕೇಮ್ ಇನ್ ಟು ಇಟ್. ನ್ಯೂಟ್ರಿಷನ್ ಅಂತಾರೆ, ಅಂಡರ್ ಪ್ರಿವಿಲೇಜ್ಡ್ ಅಂತಾರೆ. ಸರಿ, ನಾನು ನಿಮಗೆ ಚಾಕ್ಲೇಟ್ ಕೊಡ್ತೀನಿ, ನೀವು ಖುಷಿ ಆಗ್ತೀರಾ. ಚಾಕ್ಲೇಟ್ ಕ್ಯಾನ್ ಬ್ರಿಂಗ್ ಅ ಸ್ಮೈಲ್ ಇನ್ ಟು ಯು. ಕರೆಕ್ಟ್? ಇಟ್ ಇಸ್ ಗಾಟ್ ಸರ್ಟನ್ ಕ್ವಾಲಿಟೀಸ್ ವಿಚ್ ಕ್ಯಾನ್ ಹೆಲ್ಪ್ ಯು ಇನ್ ಯುವರ್ ಹೆಲ್ತ್. ಬಿಯಾಂಡ್ ದಟ್ ಐ ಡೋಂಟ್ ನೋ. ನನಗೆ ನ್ಯೂಟ್ರಿಷನ್ ಬತ್ತು ಏನು ಅಂದರೆ,
ಆಸ್ ಮಚ್ as ಎನಿ ಅದರ್ ಲೇಮ್ಯಾನ್. ಹೇ ಚೆನ್ನಾಗಿದೆ ಅಂತ ತಿನ್ನೋ, ಒಳ್ಳೇದಂತ ಇದು ಬಾಡಿಗೆ, ನ್ಯೂಟ್ರಿಷಿಯಸ್ ಅಂತ ತಿನ್ನು. ಹೇ ಅದು ಕೊಲೆಸ್ಟ್ರಾಲ್ ತಿನ್ನಬೇಡ, ಹೌದಾ, ಓಕೆ. ದಟ್ ಈಸ್ ದ ನಾಲೆಡ್ಜ್ ಐ ಹ್ಯಾಡ್ ವಿತ್ ಮೀ. ದೆನ್ ಐ ಹ್ಯಾವ್ ಅ ಫ್ಯೂ ಸೈಂಟಿಸ್ಟ್ ಫ್ರೆಂಡ್ಸ್ ಇದ್ದಾರೆ. ವಾಟ್ ಈಸ್ ದಿಸ್ ನ್ಯೂಟ್ರಿಷನ್? ಹೌ ಕ್ಯಾನ್ ಐ ಬ್ರಿಂಗ್ ನ್ಯೂಟ್ರಿಷನ್ ಇನ್ ಟು ಮೈ ಚಾಕ್ಲೇಟ್ಸ್? Discussions after discussions, okay. About 4-5 people got involved. 4-5 people don't want to talk to each other. ಅವ್ರ ಹತ್ರ ಕೇಳೋದು, ಇವ್ರ ಹತ್ರ ರೆಫರ್ ಮಾಡೋದು, ರೆಫರ್ ಮಾಡಿಬಿಟ್ಟು ಅವ್ರ ತಲೆ ತಿನ್ನೋದು, ಇವ್ರ ತಲೆ ತಿನ್ನೋದು. ಐ ಲರ್ನ್ಡ್. ಯಾವಾಗ ಲರ್ನ್ ಮಾಡಿದ್ನೋ, ಐ ಸೆಡ್ ಪ್ರೋಟೀನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಡಯಟ್. Protein is the king of your nutrition. So we developed a protein with various things. First in ankondvi, it should be cheap because our country cannot afford. We brought in groundnuts. Groundnut is a very good protein. Problem with groundnuts is it's got a shelf life. We are not genetically modified here. So you can't have, there's a lot of energy problems also in it. Adanna eliminate madidvi. Amele, because it becomes rancid after some time, you cannot put it in a chocolate and expect it to be there for lasting for a long time. Okay? And therefore, it's not like sneakers, but it's something which we developed over this thing. Then I said, I told my people, I want this, I want that. So study ಮಾಡಿದಾಗ, finally one scientist asked me, Amar, can you just tell us what are you looking for? ಏನಪ್ಪ ನಿನಗೆ ಬೇಕು? ಸರ್ ಕೇಳಿದ್ರೆ ಸಂಜೀವಿನಿ ಬೇಕು ಅಂತ ಹೇಳಿದೆ. I started laughing. The levels of my way of thinking increased to thinking of a Sanjeevani. He said, I have to catch hold of Hanuman, okay, and then go to Himalayas. It's not possible, I'll give you the next best. So they developed a protein for us using soy, pea, moringa leaf isolates and extracts. And we called it aprobene. That is the first level of protein. Adanna, we mixed it up with chocolates. Okay. And we learned the art of blending ವೆರಿ ಅನ್ಪ್ಯಾಲೆಟಬಲ್ ಥಿಂಗ್ಸ್. ಅಂದರೆ ರುಚಿ ಇಲ್ದದ್ದು. ರುಚಿ ಅಂದರೆ ಏನು ಅಂದರೆ, ನಾವು ಏನು ತಿಂದರೂ ನಮ್ಗೆ ಸ್ವಲ್ಪ ಸಾಲ್ಟಿಗಾಗಿರಬೇಕು, ಸ್ವಲ್ಪ ಖಾರ ಇರಬೇಕು, ಇಲ್ದ ಸ್ವೀಟ್ ಆಗಿರಬೇಕು. ನೀವು ಬ್ಲ್ಯಾಂಡು ತುಂಬಾ ಬಿಟ್ರಾಗಿದ್ದರೆ ನೀವು ಮುಟ್ಟಕ್ಕೆ ಹೋಗೋದೇ ಇಲ್ಲ. ಓಕೆ, ಅದನ್ನು ಕ್ಯಾಮಫ್ಲಾಜ್ ಮಾಡಿಬಿಟ್ಟು ವಿ ಡೆವಲಪ್ಡ್ ಚಾಕ್ಲೇಟ್. ಇಟ್ ಕೇಮ್ ಔಟ್ ವೆರಿ ವೆಲ್. ತುಂಬ ಇಂಪಾರ್ಟೆಂಟ್ ಪಾರ್ಟ್ ಅಂತ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಯಸೋದು, ಇಷ್ಟೆಲ್ಲವನ್ನು ಮಾಡಬೇಕಾದ್ರೆ ಹಣಕಾಸಿನ ಆರೋಗ್ಯ ತುಂಬ ಮುಖ್ಯ. ಲೆಟ್ ಮಿ ಕಮ್ ಟು ದ ಮನಿ ಪಾರ್ಟ್ ಆಫ್ ದಟ್. 3,000 ರೂಪಾಯಿಂದ ಆರಂಭ ಮಾಡಿದ್ರಿ. ಹೇಗೆ ನಿಮ್ಮ ಫಿನಾನ್ಸ್ ಅನ್ನ ಮ್ಯಾನೇಜ್ ಮಾಡ್ತಾ ಬಂದ್ರಿ? ಲೈಕ್ ಸ್ಪೀಕಿಂಗ್, ನೀವು ಹೇಳಿದ್ರಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಅಷ್ಟು ಸ್ಟ್ರಾಂಗ್ ಇಲ್ಲ, ಐ ಹ್ಯಾವ್ ಇನೋವೇಟೆಡ್ ಅಂತ. ಯಾಕೆ ಹಾಗಾಯ್ತು ಅಂತ ನಿಮಗೆ ಅನಿಸುತ್ತೆ? ಮತ್ತೆ ಕಾಮನ್ ಮ್ಯಾನ್ಗೆ ಏನು ಹೆಜ್ಜೆಗಳನ್ನ ಹೇಳೋದಕ್ಕೆ ಬಯಸ್ತೀರಿ ಹಣ ಅಂತ ಬಂದಾಗ? ಹಣ ಬಂದಿದ್ದೇನೆ ವೆರಿ ಇಂಪಾರ್ಟೆಂಟ್. ಮೊದಲ ಕಾಲದಲ್ಲಿ ಹೇಳ್ತಾ ಇದ್ರು, ಎಲ್ಲಿ ಲಕ್ಷ್ಮಿ ಇದೆಯೋ ಅಲ್ಲಿ ಸರಸ್ವತಿ ಇಲ್ಲ ಅಲ್ವಾ? ಎಲ್ಲಿ ಸರಸ್ವತಿ ಇದೆಯೋ ಅಲ್ಲಿ ಲಕ್ಷ್ಮಿ ಇಲ್ಲ ಅಂದ್ಬಿಟ್ಟು. ಕೇಳಿದ್ದೀರಾ ನೀವು ಇದನ್ನ? ಕೇಳಿದ್ದೀನಿ. ಇವಾಗ ಏನಾಗಿದೆ, ಎಲ್ಲಿ ಸರಸ್ವತಿ ಇದೆಯೋ ಅಲ್ಲಿ ಹಣ ಇದೆ. ಓಕೆ, ಕಾಂಬಿನೇಷನ್, ಸ್ಟ್ರಾಂಗ್ ಕಾಂಬಿನೇಷನ್. ಸರಸ್ವತಿ ಆ್ಯಂಡ್ ಲಕ್ಷ್ಮಿ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಈ ಒಂದು ಫ್ರೇಮ್ನಲ್ಲಿ ನೋಡಿದರೆ ಗಣಪತಿ ಇಸ್ ಅಂಡ್ ಸೆಂಟರ್ ಆಫ್ ಲಕ್ಷ್ಮಿ ಆ್ಯಂಡ್ ಸರಸ್ವತಿ. ಅವರಿಬ್ಬರು ಸಿಸ್ಟರ್ಸ್ ಜಗಳ ಆಡಬಾರ್ದು ಅಂದ್ಬಿಟ್ಟು ಗಣಪತಿ ತಂದು ಇಟ್ರು. ಅರ್ಥ? ಓಕೆ, ಇಟ್ಸ್ ಅ ಫ್ಯಾಕ್ಟ್ ಆ್ಯಂಡ್ mythology or whatever may be. But if you really look at the older days, right, our teachers, for example, they're not well off. But what they inculcated into us is a heavy knowledge. That knowledge can be been used by many people to make money. Iವಾಗ ಏನಾಗಿದೆ, knowledge and Lakshmi is at not par. The knowledge is increased. The Lakshmi comes to the people who have the knowledge. So self-learning is important. So during my management theme nalli, I have 2 words which I converted that into a sentence. Learn to learn, learn to teach, teach to learn. Shall I repeat? Yes, please, sir. Learn to learn, learn to teach, teach to learn. Is a combination of only 2 words into a sentence which says it all. I need to continuously learn. I must learn to teach you. I must teach to learn. Okay. So this is the process that every one of us have to adopt. ಅದಕ್ಕೆ ಏನಾಗುತ್ತೆ, ಬುಕ್ ಇಟ್ಕೋಬೇಕಾ? ಬೇಡ. Not necessary to have a book. Keep your eyes and your ears open and keep your mouth as much as possible shut, which I don't do. The third one I don't do, but other 2 I do. Okay. So you have to learn the art of processing everything. Coming back to the question of money. What happens is when your intentions are good, okay, when you're working very hard, right? Today the world can teach you to work hard and also to teach us to work smart. That comes to you because you are
doing things in the right channel. My father taught me something very interestingly. He said, Amar, you must have 3 types of friends. I said, what? How can it be 3 types of friends? A friend is a friend. He says, no. You must have a friend on the footpath. He will teach you survival. You must have a friend in a coffee shop. Okay. Wherein you have discussions. Don't participate all the time to win. Sometimes allow him to win an argument. Of course, Mr. Amarnath never understood that. Okay. The third one was the most intelligent one. Is if a friend walks into your house when you're not there and your wife is alone, that is another friend. Wow. You must have these 3 types of friends. ನೀವು ಅನೇಕ ಹೆಜ್ಜೆಗಳನ್ನ ಇಡ್ತಾ ಒಂದೊಂದೇ ಹೆಜ್ಜೆಯನ್ನ ಕ್ರಮಿಸ್ತಾ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ. ₹3,000 ಇನ್ವೆಸ್ಟ್ ಮಾಡಿ ಆರಂಭ ಮಾಡಿದ್ರಿ. ಇಫ್ ಇಟ್ ಇಸ್ ನಾಟ್ ಹೈಲಿ ಕಾನ್ಫಿಡೆನ್ಷಿಯಲ್, ನಿಮ್ಮ ಈಗ ಒಂದು ಬಿಸ್ನೆಸ್ನ ಓವರ್ ಆಲ್ ಸ್ಕೇಲ್ ಅಥವಾ ದ ವ್ಯಾಲ್ಯೂಯೇಷನ್ ಆಫ್ ದ ಕಂಪನಿ ಆರ್ ದ ಬಿಸ್ನೆಸಸ್ ಯು ಟೇಕ್ ಓವರ್ ಎಷ್ಟಿರಬಹುದು ಜನರಿಗೆ ನಾವು ಹೇಳೋದಾದ್ರೆ? ಓಕೆ, ನನ್ನ ಹತ್ರ ಇವಾಗ 7 ವರ್ಟಿಕಲ್ಸ್ ಇದೆ. 7 ವರ್ಟಿಕಲ್ಸ್ ಅಲ್ಲಿ 1 ವರ್ಟಿಕಲ್ ಇಸ್ ಡೂಯಿಂಗ್ ವೆಲ್. ದಟ್ಸ್ ಮೈ ಲೇಬಲ್ ಬಿಸ್ನೆಸ್. ಓಕೆ, and the other 6 verticals, they're comfortable, but they're not that comfortable as far as balance sheets are concerned. But they have products and services which are extraordinary. ಇವಾಗ ಏನಾಗಿದೆ ಅಂದರೆ, ಆಲ್ ದಿಸ್ ಇಯರ್ಸ್ ನಾನು ನನ್ನ ಹೆಂಡತಿ ಸ್ಮಾಲ್ ಆರ್ಗನೈಸೇಷನ್ ಮ್ಯಾನೇಜ್ ಮಾಡ್ತಾ ಇದ್ವಿ. ನಾನು ದೊಡ್ಡ ಫಿಗರ್ಸ್ಗೆ ಹೋಗಲಿಲ್ಲ. ಓಕೆ, ಅದಕ್ಕೆ ಧೈರ್ಯನೂ ಇರಲಿಲ್ಲ. ಧೈರ್ಯ ಇತ್ತು, ಬಟ್ ಧೈರ್ಯನೂ ಇರಲಿಲ್ಲ. ಯಾಕೆಂದರೆ ನಾನು ಯೋಚನೆ ಮಾಡ್ತೀನಿ, ಇಂಪ್ಲಿಮೆಂಟ್ ಮಾಡಬೇಕಾದ್ರು ಬೇಕು. ಯಾರು ಇಂಪ್ಲಿಮೆಂಟ್ ಮಾಡ್ತಾರೋ ದೇ ಹ್ಯಾವ್ ಟು ಡೂ ಇಟ್ ದೇ ಶುಡ್ ಡೂ ಇಟ್ ಪ್ಯಾಷನೆಟ್ಲಿ. ಆ ಪ್ಯಾಷನ್ ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಏನಾಗುತ್ತೆ ಅಂದರೆ, ನಾವು ಐ ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಐ ವಾಸ್ ಅನ್ ಆಂಟ್ರಪ್ರನರ್ ಟಿಲ್ 2020, December 31st January I sent out a mail to everybody. I'm not a boss anymore, I'm only a mentor. Okay, we have faced challenging years. Even we're going to face challenging years. All I can tell is that I've created a team which now has to earn for themselves. In the process, you have to earn for me. Smart. Correct. So therefore, that's one aspect of it. Secondly, what we are doing, we are also evolving how to do it. There was a time, sir, when you earn 10, you get back 9. Now you earn 10, you give back 9. This is my one thing. Money making, save. Money making, learn the art of saving, not by sacrificing everything in life. Okay? And third point is keep learning. You have to learn. And to the last moment you have to do. So, this is what it is all about. Okay. ನೀವು ಒಬ್ಬ ವಿದ್ಯಾರ್ಥಿಯಾಗಿ, ಯುವ ಉದ್ಯಮಿಯಾಗಿ, ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಈಗ ಫೌಂಡೇಶನ್ ಮುಖೇನ ಜನರಿಗೆ ಸಹಾಯ ಮಾಡಬೇಕು. 4 ಹಂತಗಳನ್ನು, ಪ್ರಮುಖ ಹಂತಗಳನ್ನು ನೋಡಿದ್ದೀರಿ. ಈ 4 ಹಂತದಲ್ಲಿ ನಿಮಗೆ ಸೋಲು ಅನ್ನೋದು ಎದುರಾದಾಗ ಏನ್ ಮಾಡಿದ್ರಿ ಇನ್ ಟರ್ಮ್ಸ್ ಆಫ್ ಮನಿ, ಅಥವಾ ನೀವು ಕಲಿತ ಲೆಸನ್ಸ್ ನಿಮಗೆ ಜೀವನದಲ್ಲಿ ಒಂದು ಸರಿಯಾದ ಹೆಜ್ಜೆಯನ್ನು ಹಾಕೋದಕ್ಕೆ ದಾರಿ ಮಾಡಿಕೊಟ್ಟಿದ್ದು ಯಾವುದು? ಈ 4 ಹಂತದಲ್ಲಿ ವಾಟ್ ಆರ್ ದ ವೆರಿ ಇಂಪಾರ್ಟೆಂಟ್ ಲೆಸನ್ಸ್ ಎವ್ರಿ ಕಾಮನ್ ಮ್ಯಾನ್ ಶುಡ್ ನೋ? You see, businessman has to have one confidence that he can make it right. ಏನೇ ಆಗಲಿ ನಾನು ಈ ವಿಚಾರದನ್ನು ಸರಿ ಮಾಡ್ತೀನಿ. ಆವಾಗ ಬಿಸ್ನೆಸ್ ಮ್ಯಾನ್ಗೆ ಏನು ಅಂದರೆ, ಕಮಿಟ್ಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಬೆಗ್, ಬಾರೋ, ಸ್ಟೀಲ್. ಯು ಹ್ಯಾವ್ ಟು ಫುಲ್ಫಿಲ್ ದ ಕಮಿಟ್ಮೆಂಟ್. ಯಾಕೆಂದರೆ ಯಾರಾದರೂ ಒಂದು ದಿವಸ ನಿಮ್ಮ ಹತ್ರ ಬಂದು ಕಲೆಕ್ಷನ್ ಕೇಳ್ತಾನೆ, ಆವತ್ತು ನಿಮ್ಮ ಹತ್ರ ದುಡ್ಡಿರಲ್ಲ, ಕಲೆಕ್ಷನ್ ಬರಬೇಕು, ಬಂದಿರಲ್ಲ. ಅವನಿಗೆ ಪರಿಸ್ಥಿತಿ ನೀವು ಗಮನ ಮಾಡಬೇಕು. ಮಾಡಿದಾಗ ಸಾಲ ತಗೊಳ್ಳಿ, ದೊರಡೆ ಮಾಡಿ, ಕಳ್ತನ ಮಾಡಿ, ಏನೇ ಮಾಡ್ಕೊಳ್ಳಿ, ಅವನದು ಕೊಟ್ಬಿಡಿ. ಯಾವಾಗ ಅವನಿಗೆ ಬರುತ್ತೋ ಈ ಈಸ್ ರಿಲೀವ್ಡ್ saying that I'm getting the money the day I want it. I can trust these people. So when the trust is taken up, okay, and sometimes when you really don't have the money, you can't even beg, borrow and steal. When you tell him, look, this is mine, he will believe you. Point 1. When you go to the bank, tell the bank, I don't want your money, but still I want your money. Now that is an art that you need to pick up. Now I can't explain it by a definition, okay, that you need to figure it out yourself. But generally you can figure it out, okay. A banker is a banker end of the day, but the banker has got his responsibility to make his bank prosperous, as much as you have a responsibility to make your balance sheet prosperous. So this is the second one. Iದೇ ರೀತಿಯಲ್ಲಿ life teaches you so many things and gives you so many clues. You have to capture the clues and move on with it. But one thing is clear. My intention to repay has to be supreme. If you have that,
You have succeeded 50% of your financial problems when things go wrong. That means to say, don't be honest to the world. Be honest to yourself. Okay, I can cheat you. I can cheat everybody. I cannot cheat myself. ನನಗೆ ಎಲ್ಲರಿಗೂ ಮೋಸ ಮಾಡ್ಬೋದು, ನನಗೆ ನಾನೇ ಮೋಸ ಮಾಡೋಕ್ಕೆ ಆಗಲ್ಲ. ಟೆಲ್ ಮಿ ಅಬೌಟ್, ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಎದುರು ಮಾಡಿದ ಯಾವುದಾದ್ರೂ ಒಂದು ತಪ್ಪು ನಿಮ್ಮ ಜೀವನನ ನೀವು ನೋಡೋ ರೀತಿ ಬದಲಾಯಿಸ್ತು. ಇಲ್ಲಪ್ಪ, ಆ ತಪ್ಪು ನಾನು ಮಾಡಿದೆ, ನಾನು ಪಾಠ ಕಲ್ತಿದ್ದೀನಿ ಫಾರ್ ಲೈಫ್ ಟೈಮ್ ಅನ್ನುವಂಥ ಒಂದು ಗೋಲ್ಡನ್ ರೂಲೋ ಅಥವಾ ಜನಸಾಮಾನ್ಯರಿಗೆ ನಾನು ಮಾಡಿದ್ದೀನಿ ನೀವು ಇದನ್ನ ಮಾಡಬೇಡಿ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಿ? ಏನೇ ಆದರೂ ಕೋಪ ಮಾಡ್ಕೋಬೇಡಿ. ಏನೇ ಆಗಲಿ, ಯಾವಾಗ ನಾವು ಕೋಪ ಮಾಡ್ಕೊತೀವೋ, my greatest weakness was my tempers. I used to lose my temper, tuck, tuck, tuck. So people used to tell, where is your temper? And ತೋರಿಸ್ತಾ ಇದ್ರು. I used to lose. ಅದರಿಂದ I might have lost a lot of opportunity, which I don't know. ಒಂದು. ಸೆಕೆಂಡ್ ಆಗಿ, the moment you are stressed out, ಯಾರೋ ಬಂದು ನಿಮಗೆ ಕಾರಿಂದ ಒಬ್ಬರು ಒಂದು ಹೊಡೆದ್ರು ನಿಮ್ಮ ವೆಹಿಕಲ್ನ, ಫಸ್ಟ್ ಬರೋದು ಕೋಪ ಬರುತ್ತೆ. Human nature is to get angry. But human nature also must be there to control it. Aitalla, get angry, murmur something to yourself, go outside, be calm. And the one thing which I've learnt is just smile. Even if it's a mistake, smile. Automatically, when the moment you smile, the other man is actually taken off the guard. Although you don't want to smile, just smile. ನಾನು 2 ಪ್ರಶ್ನೆಗಳನ್ನು ಕೇಳಿ ಕನ್ಕ್ಲೂಡ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಒಂದು, ನೀವು ಒಬ್ಬ ಇಂಟೀರಿಯರ್ ಡಿಸೈನರ್ ಅಥವಾ ಆಂಟ್ರಪ್ರನರ್, ಏನೋ ಒಂದು ರಿಸರ್ಚ್ ಮಾಡಬೇಕು ಅಂತ ಬಂದಾಗ ಒಬ್ಬ ಸೈಂಟಿಸ್ಟ್ ಥರ ಮಾಡಿದ್ದೀರಿ. ನೀವು ಅರ್ನ್ ಮಾಡಿದ್ದೀನಪ್ಪ ಅಂತ ಅಂದ್ಕೊಂಡ ಮೇಲೆ ನೀವು ಆಕ್ಟಿವಿಸ್ಟ್ ಥರ ಬೇರೊಬ್ಬರ ನೋವಿನ ಬಗ್ಗೆ ಸ್ಪಂದಿಸ್ತಾ ಇದ್ದೀರಿ. ಯು ಹ್ಯಾವ್ ಬಿನ್ ಅ ಮೋಟಿವೇಟರ್. ವಾಟ್ ಆರ್ ಯು? ನೀವು ಏನಾಗೋದಕ್ಕೆ ಅಂತ ಆರಂಭ ಮಾಡಿದ್ದೀರಿ ಜರ್ನಿನ? ವಾಟ್ ಆರ್ ಯು ನೌ? Frankly speaking, my grandfather had given me a definition. ಇವನು ಹೋಗಿದ್ದೇನೆ, ಇವನು ಗ್ರ್ಯಾಂಡ್ ಮದರ್ಸ್ ಬಾಯ್ ಮಾತ್ರ ಇರ್ತಾನೆ, ಇವನು ಉದ್ದಕ್ಕೆ ಉದ್ಧಾರ ಆಗಲ್ಲ ಅಂದ್ಬಿಟ್ಟು. ದಟ್ ವಾಸ್ ಹಿಸ್ ಅಬ್ಸಲ್ಯೂಟ್ ಕನ್ಕ್ಲೂಷನ್. ಓಕೆ, ಸರಿ. ಆ್ಯಂಡ್ ಒನ್ ಡೇ he told me also, you will mean nothing. ನನಗೆ ಎಷ್ಟು ಕೋಪ ಬಂದಿದ್ದು ಗೊತ್ತೇನೋ, ಬಿಕಾಸ್ ಐ ಕುಡ್ ಫೈಟ್ ವಿತ್ ಮೈ ಗ್ರ್ಯಾಂಡ್ ಫಾದರ್ ಬಿಕಾಸ್ ಮೈ ಗ್ರ್ಯಾಂಡ್ ಮದರ್ ವಾಸ್ ಪ್ರೊಟೆಕ್ಟಿಂಗ್ ಮೀ. ಓಕೆ, ಆ್ಯಂಡ್ ಐ ಡೋಂಟ್ ಥಿಂಕ್ ಎನಿ ಮ್ಯಾನ್ ವುಡ್ ಲೈಕ್ ಟು ಗೆಟ್ ಇನ್ ಅ quarrel with his wife, especially the grandson comes into picture. That's what it was. Lazy, dreamer, not interested in anything. Okay, that is what my life was. I don't know where the transformation came in. Okay, I wondered when my father-in-law accepted to give his daughter to me. So the point remained is, I was nothing, absolutely nothing. Okay, I was when I was 13, I'll just narrate one incident that took place to you. Is when I was 13, I was nothing. I had everything in my life, but at the same time, I did not feel whom I was secured with. So it didn't help that I was staying in front of Alsur Lake. So one day I was sitting on that Alsur Lake parapet wall, contemplating. The worst that anybody can do is to commit suicide. Disappointed, a lot of things were happening. No solutions. You did not know whom to trust. I don't know what happened. I imagined I fall in the water. There are a lot of hands. Hold my hand, hold my hand, hold my hand. And I'm not joking on this, sir. I'm looking at every hand. Till that time, I was a chuva in front of everybody. Then I said, I don't want to use the word which I used for myself. It's a bad word. Learn to swim. That's it. Don't take the hand of anybody. Learn to swim. That's it. Next day morning, that mice became a tiger. That's it. ನೀವು ಪ್ರಾಫಿಟ್, ಕ್ವಾಲಿಟಿ ಅಥವಾ ವೇ ಆಫ್ ಲೈಫ್ ಎಲ್ಲದರಲ್ಲೂ ಬೆಸ್ಟ್ ಅನ್ನ ಕೊಡ್ತಾ ಬಂದಿದ್ದೀರಿ. ಲೆಟ್ ಮಿ ಕಾಲ್ ದಿಸ್ ಗೆಲುವು. ಗೆಲ್ತಾ ಬಂದಿದ್ದೀರಿ ಅಂತ ಅನ್ಕೊಳ್ಳೋಣ. ತುಂಬಾ ಜನ ಗೆಲ್ಲೋದಕ್ಕೆ ಅಂತ ಹಪಹಪಿಸ್ತಾರೆ, ಆದ್ರೆ ಆ ಗೆಲುವನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ. ನೀವು ಅನೇಕರನ್ನ ನೋಡಿರ್ತೀರಿ, ಕಾಮನ್ ಮ್ಯಾನ್ ಅನ್ನ. ಯಾಕೆ ಗೆಲ್ಲೋದಕ್ಕಾಗೋದಿಲ್ಲ? ಅಥವಾ ಅವರು ಪದೇ ಪದೇ ಟ್ರೈ ಮಾಡಿದ್ರೆ ಗೆಲ್ಲಬಹುದಾ? ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು? ನೀವು ಹೇಗೆ ಇಷ್ಟು ಬೆಸ್ಟ್ ಅನ್ನ ಕೊಡೋದಕ್ಕೆ ಸಾಧ್ಯ? ಇನ್ನೊಬ್ಬ ಬೆಸ್ಟ್ ಕೊಡಬೇಕು ಅಂದ್ರೆ ನೀವು ಜನರನ್ನ ನೋಡಿದಾಗ ಏನ್ ರಿಫ್ಲೆಕ್ಷನ್ ನಿಮಗೆ ಕಾಣುತ್ತೆ? ಕನ್ಕ್ಲೂಡ್ ಬೈ. My inspiration is MS Dhoni. He is the calmest at the most stressful times.
is achieved his results. Okay, genetically strong, nutritionally strong, or nature-wise is strong. I don't know. Even the day which my admiration levels to him improved was the day when he won that world match. Sachin Tendulkar had dropped his wickets that day, saying that he was not going to be anymore competing. All the cricketers, correct, carried him around the stadium, and our man coolly walked, smiling away. Actually, the one who hit the winning ball was MS Dhoni. Agreed? Didn't bother him. Okay, just didn't bother him. It was another day in the game of cricket for him. Okay, now I don't know what was his reaction because I've never met him. But I'm a person who believes in understanding when I see something. And that was a live thing which was saw. He's just smiling, walking along with the, and the last row nalli moor jan jotege nadkondu he was just going. Simplicity, which I don't have. I'm slightly egoistical. Sorry, I'm just telling that. But that man can and has inspired millions of people if they've studied what he did that day. Okay. So whatever happens in any stress, learn the art of being calm. ತುಂಬಾನೇ ವಿಚಾರಗಳನ್ನ ನಿಮ್ಮ ಜೀವನ ತೆರೆದಿಟ್ಟು ಜನರಿಗೆ ತಿಳಿಸ್ಕೊಟ್ಟಿದ್ದೀರಿ. ನಿಮ್ಮ ಸಮಯಕ್ಕಾಗಿ, ಅಮೂಲ್ಯ ಇನ್ಸೈಟ್ಸ್ಗಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. And I must thank you for giving me this platform. I hope some other people also give me the platforms to express what it is. If it can bring in a smile onto the people's face, even if it inspires them, even out of 1 million people, even if it inspires one, I think I have walked the journey, which makes me feel good about it. Okay. That's so. Therefore, please don't thank me. I thank you very much. Thanks a lot. Okay. Right? Yes. Yeah. ವೀಕ್ಷಕರೇ, ಬಹುಶಃ ಮನಿ ಮಾತು ಸರಣಿಯಲ್ಲಿ ಈಗ ಅವರ ಲೈಫ್ ಅನ್ನು ನಾವು ನೋಡುವಾಗ ಕ್ವಾಲಿಟಿಗೆ ಇರುವ ಉನ್ನತ ಸ್ಥಾನ ಅನ್ನೋದೇನಿದೆ ಅವರನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಕ್ವಾಲಿಟಿಯನ್ನ ಟಾಪ್ ಪ್ರಯಾರಿಟಿ ಅಂತ ಇಟ್ಟಾಗ ನಮ್ಮಷ್ಟಕ್ಕೆ ನಾವೇ ಮುಂದುವರೆಯಬಹುದು ಅನ್ನೋದು ಒಂದು ಜೀವಂತ ಉದಾಹರಣೆ. ಜೊತೆಗೆ ಅನೇಕ ಕೆಲಸಗಳನ್ನ, ಮಲ್ಟಿಪಲ್ ಟಾಸ್ಕ್ಗಳನ್ನ ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಡೆಲಿವರ್ ಮಾಡೋದಕ್ಕೆ ಬೇಕಾಗಿರುವ ಪೇಷನ್ಸ್, ಇಂಟಿಗ್ರಿಟಿ. ನಾನು ಈ ಕೆಲಸ ಮಾಡಿದ ತಕ್ಷಣ ನನಗೆ ಕಿರೀಟ ಕೊಟ್ಬಿಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬಾರ್ದು. ಸೊ ಇದೆಲ್ಲವನ್ನು ರೂಢಿಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಹೆಜ್ಜೆ ಹಾಕಿದಾಗ ಡೆಫಿನೆಟ್ಲಿ ನೀರಲ್ಲಿ ಬಿದ್ದಾಗ ಸಹಾಯಕ್ಕೋಸ್ಕರ ಕೈಗಳನ್ನು ನೋಡಬೇಡಿ, ಈಜೋದನ್ನ ಕಲ್ತ್ಕೊಳ್ಳಿ ಅನ್ನೋದನ್ನಂತೂ ಒಂದು ಬಾಟಮ್ ಲೈನ್ ಆಗಿ ನಿಮಗೆ ನಾವು ಕೊಡಬಹುದು. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಇಂಥ ಸಾಧಕರ ಜೀವನ ಪಾಠವಾಗಿ ಅಲ್ಲಿದೆ. ಯಾವುದೇ ಫೀಲ್ಡ್ ನೀವು ತಗೊಳ್ಳಿ, ದಿ ಬೆಸ್ಟ್ ಅನ್ನೋರು ಅವರ ಅನುಭವವನ್ನ ನಿಮಗಾಗಿ ಅಲ್ಲಿ ತೆರೆದಿಟ್ಟಿದ್ದಾರೆ. ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ. ನಮಸ್ಕಾರ.